ಗೆಸ್ ಮಾಡಿ ನಾವ್ ಎಲ್ಲಿದ್ದೀವಿ ಅಂತ. ಮತ್ತೆ ಎಲ್ಲಿದ್ದೀವಿ? ಅಮೃತಲ ತಗೊಂಡು ಶಾಸ್ತ್ರ ಕೇಳೋದು. ನಮ್ಮ ಮನೇಲಿ ಒಂದು ಮಿರಾಕಲ್ ಆಗಿದೆ. ಏನಪ್ಪ ಅಂದ್ರೆ ಬೇಗ ಅಂಗಡಿ ಹತ್ರ ಹೋಗ್ಬೇಕು, ನಮ್ಮಮ್ಮ ಅರ್ಜೆಂಟ್ ಬಾ ಅಂತ ಕರೆದವ್ರೆ. ನಿಮ್ಗೆಲ್ಲ ಇವಾಗ ಒಂದು ದೃಶ್ಯನ ತೋರಿಸ್ತೀನಿ. ಮುನ್ನ ಕೈಲಿ ಇಷ್ಟು ಜನಕ್ಕೆ ಹಾಲು ಕುಡ್ಸಕ್ ಆಗಲ್ಲ ಅನ್ಬಿಟ್ಟು ನಮ್ಮಮ್ಮ ಫೀಡಿಂಗ್ ಮಾಡ್ತಾ ಇರೋದು. ತುझे सब है पता है ना मां. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂಕುರ್ ಸೆನ್ಸೆಲ್. ಈ ಬ್ಲಾಗಲ್ಲಿ ನಾವು ನಾವೆಲ್ಲಿದ್ದೀವಿ ಅಂದರೆ ಮಂಡ್ಯದಲ್ಲಿದ್ದೀವಿ. ನಾನು ಜೂಲಿಯೇಟು ಮನು ಅವ್ರ ತಮ್ಮ ಶಾಸ್ತ್ರ ಕೇಳಕ್ಕೆ ಬಂದಿದ್ವಿ ಮಂಡ್ಯಗೆ. ಎಲೆ ತಗೊಳಕ್ಕೆ ಅಂಗಡಿಗೆ ಬಂದಿದ್ವಿ. ಇವಾಗ ಎಲೆ ತಗೊಂಡು ಶಾಸ್ತ್ರ ಕೇಳಕ್ಕೆ ಹೋಗಬೇಕು. ಬನ್ನಿ ಹೋಗಿ ಕೇಳ್ಕೊಂಬರೋಣ ಏನು ಹೇಳ್ತಾರೆ ನಮ್ಮ ಶಾಸ್ತ್ರ. ನಮ್ಮ ಉಜ್ವಲವಾದ ಭವಿಷ್ಯ ನಾವು ಹೆಂಗಿದೆ ಅಂತ ಕೇಳ್ಕೊಂಬರೋಣ. ನಮ್ಮಲ್ಲಿ ಲೊಕೇಶನ್ ಬಂದು ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ನಾವಿಲ್ಲಿ ಲೊಕೇಶನ್ಗೆ ಬಂದು ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಗೊತ್ತಾ ಇದ್ದೀವಿ ಎಲ್ಲಿ ಅಂತ, ಇನ್ನೂ ಅಡ್ರೆಸ್ ಎಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಇದೆ ಅಂತೆ, ಬನ್ನಿ ಹೋಗೋಣ. ಬಂದಿದ್ದೀವಿ ಇಲ್ಲಿ ಶಾಸ್ತ್ರ ಕೇಳೋದಕ್ಕೆ. ಏನೂ ರೆಸ್ಪಾನ್ಸ್ ಇಲ್ಲ. ಅಮ್ಮ ಲಾಲು ಬೇಕು. ಹಾಫ್ ಆನ್ ಅವರ್ ಆಗುತ್ತಂತೆ. ಅಲ್ಲಿ ಗಂಟ ಹೋಗ್ಬಿಟ್ಟು ಟಿಫನ್ ಬ್ಯಾಟಿಂಗ್ ಮಾಡ್ಕೊಂಡು ಬರೋದು. ಏನಂದ್ರು ಮತ್ತೆ ಹಾಫ್ ಆನ್ ಅವರ್ ಆಗುತ್ತಂತಂದು. ಹಾಫ್ ಆನ್ ಅವರ್ ಹೋಗ್ಬಿಟ್ಟು ಬಾ ನಾಷ್ಟ ಮಾಡ್ಕೊಬರೋಣ. ನಾಷ್ಟ ಮಾಡ್ಕೊಂಡು ಇಲ್ಲಾಂದ್ರೆ ಹೆಂಗೆ ಸುತ್ತಾಡ್ಕೊಬರೋಣ. ಬಾ ನಾಷ್ಟ ಮಾಡ್ಕೊಂಬರೋಣ. ದೋಸೆ ಮಸ್ತಾಗಿದೆ. ಮಣ್ಣು ತಿಂತೀಯಾ ಮಚ್ಚ? ಹಿಂಗಿದೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಸಕ್ಕತ್ತಾಗೈತೆ ದೋಸೆ. A few moments later. ಹೋಗ್ತಾ ಇದ್ದೀವಿ ಬಾಯ್ಸ್. 5 hours later. ಹಲೋ ಗಾಯ್ಸ್, ಮಂಡ್ಯಾಗ ಹೋಗಿ ಶಾಸ್ತ್ರ ಕೇಳ್ಕೊಂಡ್ ಬಂದ್ವಿ. ಅವ್ರು ಶಾಸ್ತ್ರ ಹೇಳಿದ್ರು ಏನು ಹೇಳಿದ್ರು ಗೊತ್ತಿಲ್ಲ. ಸರಿ ಆಯಿತು ಜೈ ಅಂದ್ಕೊಂಡು ಬೆಂಗಳೂರಿಗೆ ಬಂದು ಅಂಗಡಿಗೆ ಬಂದು ಊಟ ಮಾಡ್ತಾಯಿದ್ದೀನಿ. ಅವ್ರವ್ರ ಮನೆಗೆ ಹೋದರು. ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಮನೆಗೆ ಹೋಗಬೇಕು. ನಾನು ಇವಾಗ ನಮ್ಮ ಬಾಸ್ ಮೋಹನ್ ಜೊತೆ ಇದ್ದೀವಿ. ನಮ್ಮ ಬಾಸ್ ಮೋಹನ್ ತುಂಬ ದಿನ ಆದಮೇಲೆ ಬಂದಿದ್ದಾನೆ. ಕೇಳೋಣ ಹೆಂಗಿದ್ದಾನೆ ಅಂತ. ಸರಿ ಬಾಸ್, ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ ಲೈಫು. ತುಂಬ ಚೆನ್ನಾಗಿ ನಡೀತಿದೆ ಲೈಫು. ಅದೇ ಹೇಳೋದು ಚೆನ್ನಾಗಿ ನಡೀತಾ ಇಲ್ಲ. ಅಣ್ಣ ಫುಲ್ಲು ನಮ್ಮನ್ನ ನೋಡೋಕೆ ಬಂದಿರೋದು. ಅಂಗಡಿಗೆ ಬಂದು ಟೋಕನ್ ಹಾಕ್ಕೊಂಡು ಹೋಗಿರೋದು. 10 ರೂಪಾಯಿದು. ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಬನ್ನಿ ಮನೇಲಿ ಸಿಗೋಣ. ಹೊಸ ದಾರಿ ಬಂದಿದ್ದೀವಿ. ಆಲ್ಮೋಸ್ಟ್ ನಮ್ಮ ಮನೆ ರೋಡಲ್ಲಿ ಇದ್ದೀವಿ. ಇಲ್ಲೇ ಬಂದರೆ ಗೊತ್ತಾಗ್ತಿದೆ ಹೆಲ್ಮೆಟೇ ತಂದಿಲ್ಲ ಅಂತ. ಆದರೂ ನಾನು ಮೋಹನ್ ಹೇಳ್ತಾ ಇದ್ದೀನಿ, ಅವ್ನು ಹಾಕ್ಕೊಂಡಿರೋದು ಹೆಲ್ಮೆಟ್ ಹೇಗೋಣ ಅಂತ ಅರ್ಥನೇ ಮಾಡ್ಕೊತಾ ಇಲ್ಲ. ನೀನು ಹೆಲ್ಮೆಟ್ ಹಾಕೊಂಡಿದ್ಯಾ, ಇನ್ಯಾವ ಹೆಲ್ಮೆಟ್ ಅಂತ ಹೇಳ್ತಾ ಇಲ್ಲ. मैं गाली नहीं दे सकता. नहीं गाली नहीं देना. फैमिली देखती है, वरना मैं ऐसे गाली दूं, ऐसे गाली दूं ना. ಇಂಥವ್ರ ಜೊತೆ ನಾವು ಬಾಳಿ ಬದುಕ್ತಾ ಇದ್ದೀವಿ. ಇದಕ್ಕೇನು ಹೇಳ್ತಾ ಮೋಹನ್? ಏನು ನನ್ನ ಜೊತೆ ಸಂಸಾರ ಮಾಡೋದು ಅಂತಾರೆ ಕರೀತಾ ಇದ್ದೀನಿ. ನಾನು ಬಾಳಿ ಬದುಕಬೇಕಂತೆ. ಸೈಲೆಂಟ್ ಮಾಡ್ಬಿಟ್ಟು ಅಡಿಲಾಗುತ್ತೆ. ಮಚ್ಚಾ, ನಿಮ್ಮ ಮನೆ ಗಿರಿನಗರಕ್ಕೆ ಬರುತ್ತಾ ಇಲ್ಲ ಶ್ರೀನಗರಕ್ಕೆ ಬರುತ್ತಾ? ನಮ್ಮ ಬೇರೆ ಹೆಸರು ಕೇಳಿದ್ರೆ ಎಲ್ಲರೂ ಬೈತಾರೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಮೇರೆಗೆ ಯಾವ ಹೆಸರು ಇಟ್ಟು ಕರೀತಾರೋ? ಮೆಂಟ್ರಿಕೋಟ್ ಏರಿಯಾ ಅಂತ ಕರಿಬೇಕಾ? ನಿಜವಾಗ್ಲೂ ನಮ್ಮ ಏರಿಯಾ ಶ್ರೀನಗರ್ಗೂ ಸೇರಿಲ್ಲ, ಚಾಮರಾಜಪೇಟೆಗೂ ಸೇರಿಲ್ಲ, ಆಜಾದ್ ನಗರ್ಗೂ ಸೇರಿಲ್ಲ, ಈ ಕಡೆ ಬ್ಯಾಡ್ರಾಂಪುರಕ್ಕೂ ಸೇರಿಲ್ಲ. ಎಲ್ಲಾದ್ರೂ ಮಧ್ಯ ಇದೆ. ಒಂಥರ ಮಿಂಡ್ರಿ ಗುಟ್ಟಿದ್ದು ಅಂತಾರಲ್ಲ, ಆ ಥರ ಮಿಂಡ್ರಿ ಗುಟ್ಟಿದ್ದು ಏರಿಯಾ ನಮ್ಮದು. ಎಲ್ಲಾದ್ರೂ ಮಧ್ಯದಲ್ಲಿ ಐತೆ ನಿಮ್ಮ ಏರಿಯಾ. ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಹಂಗೇನೆಲ್ಲ ಚಪ್ರಿಗಳೇ ಇರೋದು. ಚಪ್ರಿ ಏರಿಯಾ ನಮ್ಮದು. ಚಪ್ರಿ ಏರಿಯಾ ನಮ್ಮದು. ನಮ್ಮ ಏರಿಯಾದಲ್ಲಿ ಏನೇನಾಗಲ್ಲ. ಮಲ್ಡ್ರಾಗುತ್ತೆ, ಆಫ್ ಮಲ್ಡ್ರಾಗುತ್ತೆ, ಕಳ್ತನ ಆಗುತ್ತೆ. ಇವಾಗ ಗಾಡಿ ನಿಲ್ಸೋಗಿರೋ ಗಾಡಿ ಇರಲ್ಲ. ಅಷ್ಟೊಂದು ಚಪ್ರಿ ಏರಿಯಾ ನಮ್ಮದು. ಆ ಚಪ್ರಿ ಏರಿಯಾ ನಮ್ಮದು. ಬಾರೋ ಮನೆಗೆ ಊಟ ಮಾಡ್ಕೊಂಡು ಹೋಗು. ನೋಡ್ತಾ ಏನು ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದೆಯಾ ಇವಾಗ. ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಎತ್ಕೊಂಡಲ್ಲ. ನೀನು ಬ್ಯಾಗಲ್ಲಿ ಹಾಕೊಂಡೆ ನಡೆಯಲಿ.
ನೋಡ್ದಾ 10 ರೂಪಾಯಿ ಟೋಕನ್ ಹಾಕೊಂಡು ಹೋಯ್ತಾರದು. ಅದೇ ಸರಿ ಆಯಿತು ತಗೋ ಬಾಯ್, ನಾನು ಮನೆಗೆ ಹೋಗ್ತೀನಿ. ಏನಾದರೂ ಆಡಿಯನ್ಸ್ಗೆ ಏನಾದರೂ ಫ್ರೀ ಏರಿಯಾದಲ್ಲಿ ಇರೋ ಎಲ್ಲರೂ ಫಾಲೋ ಮಾಡ್ರಪ್ಪ. A few moments later. ಮನೆಗೆ ಬಂದಿದ ತಕ್ಷಣ ನೋಡ್ತೀನಿ ನಮ್ಮ ಮುನ್ನ ಬಂದ್ಬಿಟ್ಟು ಬೆಕ್ಕಳು ಸಜ್ಜಾ ಮೇಲೆ ಇಕ್ಕಿದ್ದು ರೂಮ್ಗೆ ಎತ್ಕೊಂಬಂದು ಹಾಕಿದ್ದಾಳೆ ನಾನು ಮಲ್ಗೋ ಪ್ಲೇಸಲ್ಲಿ. ನೋಡಿ ಕೀಳಿ ಬಾಯ್ಸ್. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ಕಣ್ಣೇ ಬಿಟ್ಟಿಲ್ಲ ನೋಡಿ, ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಇದು ನನಗಿಷ್ಟ ಆಗಿದ್ದು ಜಾತ್ರೆ ಕಲರ್ ಚಪ್ರಿ. ಅದು ನೋಡಿದ್ರೆ ತಲೆ ಕಲರ್ ಹಾಕೊಂಡಿರ್ತಾರಲ್ಲ ಚಪ್ರಿಗಳು, ಆ ಥರ ಐತೆ ಅದು ಚಪ್ರಿ ಬೇಕು. ಯಾರಿಗಾದ್ರೂ ಬೆಕ್ ಮರಿ ಬೇಕಂದ್ರೆ ಕೇಳಿ ಕೊಡ್ತೀನಿ. ನಮ್ಮಮ್ಮ ಬೈತವರೆ ಬೆಕ್ ಮರಿಗಳೆಲ್ಲ ಎಲ್ಲಿ ಕೊತ್ತೀಯ ಅಂತ. ನಾನು ಏನು ಮಾಡಲಿ, ಅದು ಮರಿ ಹಾಕಿದ್ರೆ ಎತ್ಕೊಂಡೋಗಿ ಯಾರಿಗಾದ್ರೂ ಕೊಡಬೇಕು. ಯಾರಿಗಾದ್ರೂ ಬೆಕ್ ಮರಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಹೆಂಗಾದ್ರೂ ತಲುಪಿಸ್ಬಿಡ್ತೀನಿ. ಏನು 1 ರೂಪಾಯಿ ಬೇಡ, ದುಡ್ಡೇನು ಬೇಡ. ಅಥವಾ ನಿಮ್ಮ ರಿಲೇಷನ್ಸ್ಗೆ ಯಾರಿಗಾದ್ರೂ ಬೇಕು ಅಂದರೆ ತಗೊಂಡೋಗಿ. ನಮ್ದೇನು ಬೀದಿ ಬೇಕಲ್ಲ, ನಮ್ಮದು ಜಾತಿ ಬೇಕೆ, ಬಟ್ ಆದರೆ ಬೆಕ್ಕ ಹೆಸರು ಗೊತ್ತಿಲ್ಲ ನಮಗೆ. ಮೊನ್ನೆ ನಮ್ಮ ಮನೇಲಿ ಒಂದು ಮಿರಾಕಲ್ ಆಗಿದೆ. ಏನಪ್ಪ ಅಂದರೆ ನಮ್ಮ ಬ್ಲ್ಯಾಕಿ ಇದ್ದಾಳಲ್ಲ, ಬ್ಲ್ಯಾಕಿ ಇದ್ದವಳು ನಮ್ಮ ರೂಮಲ್ಲಿ ಕಿಟಕಿ ಇದೆ. ಆ ಕಿಟಕಿ ಹಿಂದೆಗಡೆ ಒಂದು ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗ್ ಜಂಪ್ ಹೊಡಿಯೋಕೆ ಹೋಗಿ ಕೆಳಗಡೆ ಎಲ್ಲ ಇದೆ, ಅಲ್ಲಿ ಬಿದ್ದುಬಿಟ್ಟಿದ್ದಾಳೆ. ಅಲ್ಲಿ ಬಿದ್ದರೆ ಅಲ್ಲಿ ಗೇಟ್ ಇಲ್ಲ, ಏನಿಲ್ಲ, ಹೋಗೋದಕ್ಕೇನೆ ಜಂಪ್ ಹೊಡೆದು ಸಾಹಸ ಮಾಡೇ ಹೋಗಬೇಕು. ರಾತ್ರಿ 11:30 11:45 ಹೋಗಿ ಬಿದ್ದುಬಿಟ್ಟಿದ್ದಾಳೆ. ಬಡ್ಕೋತಿದ್ದಾಳೆ, ಕಿರಿಸ್ತಿದ್ದಾಳೆ. ನಮಗೆ ಗೊತ್ತಿಲ್ಲ. ನಾವು ಊಟ ಮಾಡಿಕೊಂಡು ಹೋದ್ರೆ ರೂಮಲ್ಲಿ ಬಡ್ಕೋತಿದ್ದಾಳೆ. ಎಲ್ಲಿಂದ ಬರ್ತಾ ಇದೆ ಸೌಂಡು ಅಂತ ನೋಡಿದೆ, ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾಳೆ. ನಾನು ಆ ವಿಡಿಯೋ ಹಾಕ್ತೀನಿ ನೋಡಿ. ಕೆಳಗೆ ಬಿದ್ದೋಗ್ಬಿಟ್ಟಿದ್ದಾಳ. ಅಲ್ಲಿಂದ ಬರೋಕ್ಕೆ ಚಾನ್ಸೇ ಇಲ್ಲ. ಯಾರಾದ್ರೂ ಹೋಗ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟು ಎತ್ತಿ ಮೇಲ್ ಬಿಡಬೇಕು, ಅದೊಂದೇ ಆಪ್ಷನ್ ಇರೋದು ಈಚೆ ಮೇಲ್ ಬರೋದಕ್ಕೇನೆ. ರಾತ್ರಿ 12 ಗಂಟೆಲಿ ಯಾರು ಎದ್ದಿಲ್ಲ, ಎಲ್ಲ ಮಲ್ಕೊಬಿಟ್ಟಿದ್ದಾರೆ. ನಮ್ಮ ಅಮ್ಮ ಇದ್ಬಿಟ್ಟು ಬೇಡ ಬಿಡು ಬೆಳಗ್ಗೆನೆ ಹೋಗುವಂತೆ, ಇಷ್ಟೊತ್ತಲ್ಲೆಲ್ಲ ಹೋಗ್ಬೇಡ, ಅಲ್ಲಿ ಸರಿ ಇಲ್ಲ, ಕತ್ಲೆ ಜಾಗ, ಮೊದಲೇ ಟೈಮ್ ಸರಿ ಇಲ್ಲ ನಿಂದು, ಹೋಗ್ಬೇಡ ಅಂತ ಹೇಳಿದ್ರು. ಇವಳಿದಾಳಲ್ಲ ಒಂಥರ ಒದ್ದಾಡ್ತಿದ್ಲು, ಮಿಯಾಮ್ ಅಂತ ಕಿರ್ಚ್ಕೊಂಡು. ಯಾಕಂದ್ರೆ ಅವ್ರಿಬ್ರು ಟ್ವಿನ್ಸು, ಯಾವಾಗಲೂ ಜೊತೆಲಿ ಇರ್ತಾರೆ, ತಿನ್ನೋದು ಜೊತೆಗೆ, ಮಲಗೋದು ಜೊತೆಗೆ, ಆಟ ಆಡೋದು ಜೊತೆಗೆ. ಆಟ ಆಡ್ಬೇಕಾದ್ರೆ ಇವಳು ಬಂದ್ಬಿಟ್ಟಿದ್ದಾಳೆ, ಅವಳು ಬಿದ್ದುಬಿಟ್ಟಿದ್ದಾಳೆ. ಇವಳು ಬಡ್ಕೋತಿದ್ಲು. ನನಗೆ ಇವಳು ಬಡ್ಕೋತಿರೋದು ನೋಡಿ ನನಗೆ ಹಾರ್ಟ್ ಟಚ್ ಆಗೋಯ್ತು, ಎಮೋಷ್ನಲ್ ಆಗ್ಬಿಟ್ಟೆ. ಕತ್ಲೆಯಲ್ಲಿ ಬಡ್ಕೊಂಡಿರುತ್ತೆ, ಸುಮ್ಮನೆ ಯಾಕೆ ತೊಂದರೆ ಅಂದ್ಬಿಟ್ಟು ತಗೊಂಬಂದ್ಬಿಡೋಣ ಅಂದ್ಬಿಟ್ಟು ಹೋದ್ರೆ ನೋಡ್ತೀನಿ ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿದೆ, ಎಲ್ಲರೂ ಮಲ್ಕೊಬಿಟ್ಟಿದ್ದಾರೆ. ನಾನು ಅಲ್ಲಿ ಕಿರಿಸ್ತಾ ಇದ್ದೀನಿ, ಅಂಕಲ್ ಗೇಟ್ ತೆಗೀರಿ, ನಮ್ಮ ಬೆಕ್ ತಗೋಬೇಕು ಅಂತ. ನಮ್ಮಮ್ಮ ಟಕ್ಕಂತ ಬೆಕ್ ಬಂದಿದೆ ಬಾರೋ, ನೀನು ಹೋಗಿ ನೀನು ಗೇಟ್ ತೆಗೆದ ತಕ್ಷಣ ಇಲ್ಲಿ ಬೆಕ್ ಬಂತು ಬಾರೋ ಅಂತ. ನಾನು ಹೆಂಗಮ್ಮ ಬಂತು, ಯಾರು ಅಲ್ಲಿ ಗೇಟ್ ಎಲ್ಲ ಕ್ಲೋಸ್ ಆಗಿದೆ, ಎಲ್ಲ ಲೈಟ್ ಆಫ್ ಮಾಡಿ ಮಲಗಿದ್ದಾರೆ. ಆ ಕತ್ಲೆಯಲ್ಲಿ ಯಾರು ಹೋಗಿ ಎತ್ಕೊಡೋಕ್ಕಾಗಲ್ಲ. ಅಲ್ಲಿ ಕತ್ಲೆಯಲ್ಲಿ ಎತ್ಕೊಡೋದು ಅಂದರೆ ಸಣ್ಣಕ್ಕಿರೋರು ಒಳಗಡೆ ನುಗ್ಗಿ ಎತ್ತಿ ಕೊಡಬೇಕು, ಅಷ್ಟೊಂದು ಸಾಹಸ ಯಾರು ಮಾಡಲ್ಲ. ನಾನು ಯಾರಿದು ಅಂತ ಅಲ್ಲಿ ಹೋಗಿ ನೋಡ್ತೀನಿ, ಒಳಗಡೆ ಎಲ್ಲ ಮಲ್ಕೊಬಿಟ್ಟಿದ್ದಾರೆ, ಯಾರು ಡೋರ್ ಓಪನ್ ಮಾಡಿಲ್ಲ. ನಮ್ಮ ಅಮ್ಮಂಗೆ ಬಂದು ಕೇಳಿದೆ, ಅಮ್ಮ ಅಲ್ಲಿಂದ ಯಾರಾದರೂ ಏನಾದರೂ ಕಿಟಕಿಯಿಂದ ಏನಾದರೂ ತೊಗೊಂಬಂದುಬಿಟ್ರೆ ಅಲ್ಲಿರೋರು ಅಂತ. ನಮ್ಮಮ್ಮನೂ ಯಾರೂ ಇಲ್ಲ ಕಣೋ, ಅದಂಗೆ ಅದೇ ಬಂದ್ಬಿಟ್ಟು ಹೆಂಗೆ ಬಂತು ಅಂತ ಗೊತ್ತಿಲ್ಲ ಅಂದರು. ನನಗೆ ಫುಲ್ಲು ಶಾಕು. ಅವತ್ತು ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ಯಾರು ತೊಗೊಂಬಂದುಬಿಟ್ರು, ಹೆಂಗೆ ತೊಗೊಂಬಂದುಬಿಟ್ರು, ಮಿರಾಕಲ್ ಗುರು. ನಾನು ವಿಡಿಯೋ ಹಾಕ್ತೀನಿ ನೋಡಿ, ಅದು ಎಷ್ಟು ಹಳ್ಳ ಇದೆ, ಹೆಂಗಿದೆ ಅಂತ. ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಅದೊಂದು ಇನ್ಸಿಡೆಂಟ್ ನಡೀತು ಮನೇಲಿ. ನನಗೆ ಇವಾಗಲೂ ಆಶ್ಚರ್ಯ ಆಗ್ತಾಯಿದೆ, ಅದು ಹೆಂಗೆ ಸಾಧ್ಯ ಅಂತ. ಪೂಜೆ ಮಾಡಾಯಿತು, ಬೇಗ ಅಂಗಡಿ ಹತ್ರ ಹೋಗ್ಬೇಕು. ನಮ್ಮಮ್ಮ ಅರ್ಜೆಂಟ್ ಬಾ ಅಂತ ಕರೆದವ್ರೆ, ಹೋಗೋಣ ಅಂಗಡಿ ತಗೋ. 2 hours later. ಅರ್ಜೆಂಟ್ ಅಂತ ಅಂಗಡಿಗೆ ಹೋಗಿದ್ದು ಏನಕ್ಕೆ ಅಂದರೆ ಅಲ್ಲಿ ಅಕ್ಕಪಕ್ಕ ಕಾಂಪಿಟೇಷನ್ಸ್ ಕೊಡೋರು ಇದ್ದಾರೆ. ನಮಗೆ ಕೊಡಲಿ, ಬೇಜಾರಿಲ್ಲ. ಅವ್ರ ಬಿಸ್ನೆಸ್ ಅವ್ರಿಗೆ, ನಮ್ಮ ಬಿಸ್ನೆಸ್ ನಮಗೆ. ಬಟ್ ಆದರೆ ಅವರು ನಮ್ಮನ್ನ ಫುಲ್ಲು ಸೀರಿಯಸ್ಸಾಗಿ ತೊಗೊಬಿಟ್ಟಿದ್ದಾರೆ. ನಮ್ಮಿಂದ ಅವ್ರಿಗೆ ಬಿಸ್ನೆಸ್ ಆಗ್ತಾಯಿಲ್ಲ ಅನ್ನೋ ಥರ ಫೀಲ್ ಕೊಟ್ಬಿಟ್ಟು ಅಂಗಡಿ ಹತ್ರ ಮೊಸರು ಇಸ್ಕೊಳ್ಳೋ ಥರ ಬಂದು, ನೀವು 2 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಮರಿ ಫ್ರಿಜ್ಜಲ್ಲಿ ಇಡ್ತೀರಲ್ಲ, 1 ರೂಪಾಯಿ ಎಲ್ಲ ವರ್ಕೌಟ್ ಆಗೋಲ್ಲ,
₹2 ಮಾಡಿ ನಾವು ₹2 ಮಾಡ್ತೀವಿ ಅಂತ ಹೇಳೋದು. ನಾವೇನಾದರೂ ₹2 ಮಾಡಿದ್ರೆ ಕಸ್ಟಮರ್ ತೊಗೋತಾರ ನಮ್ಮ ಹತ್ರ? ಚಾನ್ಸೇ ಇಲ್ಲ, ನೋ ವೇ. ಅವ್ರ ಸ್ಟ್ರಾಟಜಿ, ನಾವು ₹2 ಮಾಡ್ತಾಯಿದ್ದೀವಿ ಅಂದರೆ ಅವ್ರು ₹1 ಮಾರೋದು, ಕಸ್ಟಮರ್ಸ್ ಎಲ್ಲ ಅವ್ರ ಹತ್ರ ಹೋಗ್ತಾರೆ ಅಂದ್ಬಿಟ್ಟು ಎಂತೆಂಥವ್ರು ಇಡ್ತಾರೆ ನೋಡಿ. ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು 7 ಮಿಂಡ್ರಿ ಆದರೆ ನಾವು 14 ಮಿಂಡ್ರಿ ಅಂತ. ಅದ್ರ ಬೇಸಿಸ್ ಮೇಲೆ ನಮ್ಮಮ್ಮ ಅರ್ಜೆಂಟಾಗಿ ಬಾ ಅಂತ ಕರೆದಿದ್ರು. ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಕಸ್ಟಮರ್ಸ್ ಬರ್ತಾನೆ ಇದ್ರು. ಅವ್ರ ಮುಂದೆಲ್ಲ ವೀಡಿಯೋ ಮಾಡೋದು ಚೆನ್ನಾಗಿರಲ್ಲ ಅಂತ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಮನೆಗೆ ಬಂದೆ. ಮಕ್ಕಳು ಇಷ್ಟು ಕ್ಯೂಟಾಗಿದ್ದಾರಲ್ಲ, ನಿಮಗೆಲ್ಲ ಇವಾಗ ಒಂದು ದೃಶ್ಯನ ತೋರಿಸ್ತೀನಿ. ನಮ್ಮ ಮುನ್ನ ಕೈಲಿ ಇಷ್ಟು ಜನಕ್ಕೆ ಹಾಲು ಕುಡ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಫೀಡಿಂಗ್ ಮಾಡ್ತಾ ಇರೋದು. ನಮ್ಮ ಮುನ್ನ ಏನಾದರೂ ಮಕ್ಳು ಹಾಕಿದ್ರೆ ಅದಾಗದೇ ಕುಡಿಯೋ ಗಂಟ ನಮ್ಮಮ್ಮನೇ ಫೀಡ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಮದರ್ ಈಸ್. ಅದಕ್ಕೆ ಅಮ್ಮನ ಅಮ್ಮ ಅಂತ ಹೇಳೋದು. ಇದೇ ಖುಷಿಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ, ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. 6 ಕೇಳ್ತಾಯಿಲ್ಲ 3 ಕೇಳಿತಾಯಿಲ್ಲ ಗುರು. ನಮ್ಮದು ಸಬ್ಸ್ಕ್ರೈಬರ್ಸ್ ಹೆಚ್ಚು ಆಗ್ತಾಯಿಲ್ಲ ಕಡಿಮೆನೂ ಆಗ್ತಾಯಿಲ್ಲ, ಸ್ಟಕ್ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಹೋಗ್ಲಿ, ಏನು ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿದ್ರೆ ನಾನು ಅದನ್ನ ಸರಿ ಮಾಡ್ಕೋಬೋದು. ಏನು ಹೇಳಿಲ್ಲ ಅಂದರೆ ನಂಗೆ ಹೆಂಗೆ ಗೊತ್ತಾಗುತ್ತೆ? ಕಮೆಂಟ್ಸ್ ಮಾಡಿ ತಿಳಿಸಿ ಏನೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಹೇಳಿ, ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ. ಸರಿ ಫ್ರೆಂಡ್ಸ್, ಓಕೆ ಬಾಯ್. ಪಿಗಿ ಪಿ ಪಿ